ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣದ ಸರದಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡೀನ್ರವರಾದ ಪ್ರೊಫೆಸರ್ ಪ್ರಕಾಶ್ ರವರು ಈ ಒಂದು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನಾವು 4 ಜನ ಉಳ್ಕೊಂಡಿವಿ ಅಷ್ಟೇ. ಈಗ ಇವತ್ತು ಹೋಗೋದು ಬೆಸ್ಟ್ ಅನ್ಸುತ್ತೆ. ಎನಿವೆ, ಕಳೆದ 2-3 ಗಂಟೆಯಿಂದ ಇನ್ನೂ 2 ಗಂಟೆ ಪ್ರೋಗ್ರಾಮ್ ಆದರೂ ಕೂಡ ಯಾರು ಒಂದು ಚೂರು ಅಲ್ಗಾಡದೆ ನಮ್ಮ ಮಿತ್ರರ ಭಾಷಣ ಇರ್ಬೋದು, ಅನುಭವ ಇರ್ಬೋದು, ವಿದ್ಯಾರ್ಥಿಗಳ ಹಂಚಿಕೊಂಡಿರೋ ವಿಷಯದ ಬಗ್ಗೆ ಅತ್ಯಂತ ಉತ್ಸುಕರಾಗಿ ಕೇಳಿದ್ರೆ ನಿಮಗೆ ಆಭಾರಿ. ಯಾಕಂದರೆ ವೃತ್ತಿಯಲ್ಲಿ ಶಿಕ್ಷಕನಿಗೆ ಒಂದು ಲಾಭ ಏನಂದರೆ, ವೃತ್ತಿಯಲ್ಲಿ ಎಲ್ಲ ಥರ ನಾವು ಕೂಡ ರಿಟೈರ್ಡ್ ಆಗ್ತೀವಿ, ಆದರೆ ಶಿಕ್ಷಕನಿಗೆ ರಿಟೈರ್ಮೆಂಟೇ ಇರೋದಿಲ್ಲ. ಯಾಕಂದರೆ ಮಾತಾಡುವ ಪ್ರವೃತ್ತಿ ಶಿಕ್ಷಕ ಅಂದರೆ ಫಸ್ಟಿಗೆ ಸ್ಪೀಚ್ ಇರಬೇಕು, ವಾಯ್ಸ್ ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಇವತ್ತು ನಮ್ಮ ಹಿರಿಯರು ಶ್ರೀಯುತ ಗಣೇಶ್ ಉಡುಪ ಅವರು ನಂಬರ್ 81 ಸೀರೀಸು, ಮುರುಘಾಪುರ ಕೂಡ ಅವ್ರ ಕ್ಲಾಸ್ಮೇಟು. ಇವರೆಲ್ಲ ಅತ್ಯಂತ ಬ್ರಿಲಿಯಂಟ್ ಬ್ಯಾಚ್. ಆವಾಗೆಲ್ಲ ಟ್ರೈಮಿಸ್ಟರ್ ಬ್ಯಾಚ್ ಅಂತ ಇತ್ತು. ವರ್ಷಕ್ಕೆ 3 ಸರಿ ರಿಜಿಸ್ಟರ್ ಮಾಡ್ಬೋದು ಟ್ರೈಮಿಸ್ಟರ್ ಬ್ಯಾಚ್. ಅದರಲ್ಲಿ ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ 4 CGP ಮ್ಯಾಕ್ಸಿಮಮ್. ಅದರಲ್ಲಿ 3.3ಕ್ಕಿಂತ ಮೇಲೆ ಕೆಳಗಿದ್ದವರೇ 10ರಿಂದ 20 ಜನ ಇರ್ಬೋದು ಅಷ್ಟೇ. 120 ಇಂಟೇಕ್ ಅವಾಗಲ್ಲ. ನಮ್ಮಲ್ಲಿ PFಗಳು ಎಲ್ಲ ಸೇರಿ 140, 143 ಜನ ಇತ್ತು. ನಮ್ಮಲ್ಲಿ 3ಕ್ಕಿಂತ ಹೆಚ್ಚಿದ್ದವರೇ 11 ಜನ, 3ಕ್ಕಿಂತ ಕಮ್ಮಿ ಇದ್ದವರು. ಅದಕ್ಕೆ ಅನೇಕ ಕಾರಣಗಳು ಉಂಟು, ಅದು ನನಗೆ ಅವಲೋಕನ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ವೆಟರ್ನರಿ ಸೇರಬೇಕಾದ್ರೆ ಅಫ್ಕೋರ್ಸ್ ನನಗೂ ಕೂಡ ವೆಟರ್ನರಿ ಬಗ್ಗೆ ಭಾಳ, ನಮ್ಮ ಕಸಿನು ಕೂಡ ನನ್ನ ದೊಡ್ಡ ತಂದೆ ಅಲ್ಲ, ದೊಡ್ಡಪ್ಪನ ಮಗ ವೆಟರ್ನರಿ ಆಫೀಸರೇ, ಡೆಪ್ಯೂಟಿ ಡೈರೆಕ್ಟರ್ ಆಗಿ ಈಗ ಉಡುಪಿಯಲ್ಲಿ ರಿಟೈರ್ಡ್ ಆಗಿದ್ದಾರೆ. ನನ್ನಲ್ಲೂ ಕೂಡ ಇಬ್ಬರು ನಮ್ಮ ರಿಲೇಟಿವ್ ಕೂಡ 3 ಜನ ವೆಟರ್ನರಿ ಡಾಕ್ಟರ್ ಇದ್ದಾರೆ. ಆ ಥರದಲ್ಲಿ ಕ್ಲೋಸ್ ಆಗಿ ನಮ್ಮ ಕಸಿನ್ನೇ ನಮ್ಮ ಮನೆಯಲ್ಲಿರೋರು. ಸೊ ಅವರಿಂದ ಪ್ರೇರಿತ ಆಗಿದ್ದು. ಆದರೆ ವೆಟರ್ನರಿ ಸೀಟ್ ಸಿಕ್ಕಿಲ್ಲ ನನಗೆ. ವೇಟಿಂಗ್ ಲಿಸ್ಟಲ್ಲಿ ಫಸ್ಟ್ ನಂಬರು. ಇನ್ನೊಂದು ನಮ್ಮ ರೇಖಾ ಅಂತ ನಿಮ್ಗೆ ಗೊತ್ತಿದೆ, ನಮ್ಮ ರಾಕೇಶ್ ಬಾಂಗ್ಲೆ ಅಂತ GK ನಮ್ಮ ಧಾರವಾಡದಲ್ಲಿದ್ದಾರೆ. ಅವ್ರ ಮಿಸ್ಸಸ್ಗೂ ಕೂಡ ವೆಟರ್ನರಿ ಸಿಕ್ಕಿಲ್ಲ. ನನ್ನ 1ನೇ ಹೆಸರು, ಅವಳದ್ದು 2ನೇ ಹೆಸರು. ಅವಳು ಆಮೇಲೆ ಡೈರಿ ಇದು ಮ್ಯಾಥಮೆಟಿಕ್ಸ್ PhD ಮಾಡಿ ಈಗ ಧಾರವಾಡ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಸೊ ನನಗೆ ಇವ್ರ ರೂಮ್ನಲ್ಲಿ ಡಾಕ್ಟರ್ ಮಂಜಾತ್ ಭಟ್ ಅಂತಿದ್ರು. ಅವ್ರು ನಮ್ಮ ದಾಯಾದಿ, ನಮ್ಮ ಮನೆ ಹತ್ರನೇ, ಅವ್ರ ರಿಲೇಟಿವ್ ಭಾವಲ್ಲಿರೋದು ನಮ್ಮ ಮನೆ ಪಕ್ಕ, ನೆಕ್ಸ್ಟ್ ಮನೆಯೇ. ಸ್ವಲ್ಪ ಪರಿಚಯ ಇತ್ತು, ಲೀನಿಯನ್ಸ್ ಕೂಡ ಇತ್ತು. ಇನ್ನೊಬ್ಬರು ಸೋನಾರಾಯಣ ಉಪಾಧ್ಯಾಯ ಅಂತ ಈಗ ರಿಟೈರ್ಡ್ ಆಗಿದ್ದಾರೆ ಕುಂದಾಪುರದಲ್ಲಿ. ಅವರು ಯಕ್ಷಗಾನ ಪ್ರೇಮಿ, ಮೊದಲಿಂದ ಕೂಡ ಹವ್ಯಾಸಿ, ಮತ್ತು ಅವ್ರದ್ದೇ ಒಂದು ವಿಂಗ್ ಇತ್ತು. ಅದೇ ಥರ ನಮ್ಮಲ್ಲಿ ಅವ್ರ ಸೀನಿಯರು ಕೂಡ ಡಾಕ್ಟರ್ ಮಹೇಶ್ ಶೆಟ್ಟಿ ಅಂತ ಒಬ್ಬ ಕ್ರಿಕೆಟ್ ಪ್ರೇಮಿ, ಹಾಗೂ 9 ಸೀರೀಸ್ ಅಂದರೆ ಮುರುಘಾಪುರಿಗೆ ಗೊತ್ತದು, NA ಪಾಟೀಲು ಇವರೆಲ್ಲ ಸೇರಿ ಒಂದು 9 ಸೀರೀಸ್. ರಂಗನಾಥ್ ಒಂದು ಮೇಧಾವಿ, ಅವರದ್ದೇ ಒಂದು ಲೋಕ. ಯಾಕಂದರೆ ಅವಾಗೆಲ್ಲ ಗೌರ್ಮೆಂಟ್ ಜಾಬ್ ಸಿಗ್ತಿರಲಿಲ್ಲ, ಎಲ್ಲೋ 4 ವರ್ಷ 5 ವರ್ಷ ಕರೆಯೋರು. ಆದರೆ ಗೌರ್ಮೆಂಟ್ ಜಾಬ್ ಕರೆದಿದ್ದು ಪ್ರಥಮವಾಗಿ ನಮ್ಮ ಬ್ಯಾಚ್ ಬಂದಾಗ ಅದರಲ್ಲಿ ಸಿಕ್ಕಿರೋದು ಮಾತ್ರ ಯಾರು CGP ಇದ್ದವ್ರಿಗೆ ಸಿಕ್ಕಿಲ್ಲ. ಯಾರು CGP 3ಕ್ಕಿಂತ ಕಮ್ಮಿ ಇದ್ದಾರೆ, ನಾನು ಎಕ್ಸೆಪ್ಷನ್, ನನಗೂ ಕೂಡ ಸಿಕ್ಕಿಲ್ಲ. ನನ್ನ ಮಿತ್ರರು ಶಂಕರ ಶೆಟ್ಟಿ ಇದ್ದರು, ಅವರು ಕೂಡ ಸಿಕ್ಕಿಲ್ಲ. ಹೆಚ್ಚಿನ 2 ಸೀರೀಸ್ನವರೇ ವೆಟರ್ನರಿ ಆಫೀಸರ್ ಆಗಿ ಇವತ್ತಿನ ದಿನ ಎಲ್ಲ ಡೆಪ್ಯೂಟಿ ಡೈರೆಕ್ಟರ್ ಆಗಿ ರಿಟೈರ್ಡ್ ಆಗಿ ಬಂದಿದ್ದಾರೆ. ನಮ್ಮ ಕ್ಲಾಸ್ಮೇಟ್ ಕೂಡ ಎಲ್ಲ ರಿಟೈರ್ಡ್ ಆಗಿದ್ದಾರೆ 60 ವರ್ಷಕ್ಕೆ. ಹೆಚ್ಚು ಕಮ್ಮಿ ಒಬ್ಬರಿಬ್ಬರು ಉಳ್ಕೊಂಡಿದ್ದಾರೆ. ಈ ವರ್ಷ ಅಂತ್ಯಕ್ಕೆ ಎಲ್ಲರೂ ರಿಟೈರ್ಡ್ ಆಗ್ತಾರೆ. ಅದರಲ್ಲಿ ಅದು ಯಾಕೆ ಹೇಳ್ತೀನಿ ಅಂದರೆ, ಅವರು ಪ್ರೊಫೆಷನ್ ಇಷ್ಟಪಟ್ಟಂತ ಬಂದಿದ್ದಲ್ಲ. ಆ ಕಾಲದಲ್ಲಿ ಜಾಬ್ ಸಿಗೋದೇ ಕಷ್ಟ ಇತ್ತು. ಅದರಲ್ಲೂ KMF ಜಾಬ್ ಸಿಗೋದಂದರೆ ಇನ್ನೂ ಕಷ್ಟ, ಎಲ್ಲರೂ ಸಿಗೋ ಅವಕಾಶ ಇತ್ತಿರಲ್ಲ, ಕಠಿಣ ಪರಿಸ್ಥಿತಿ. ಅವಾಗೆಲ್ಲ ಬೈಕ್ ಮೇಲೆ ತಿರುಗಬಾರ್ದಿತ್ತು. ಅದಾಗಿ ನನಗೆ ವೆಟರ್ನರಿ ಕಾಲೇಜ್ ಬೀದರ್ ಹೋಗೋದು ಕೂಡ ಗೈಡೆನ್ಸ್ ಕೂಡ ಅವರೇ. ಅವಾಗ ಜಸ್ಟ್ ಮದುವೆ ಆಗಿದ್ದರು. ಅವ್ರ ಮನೇಲಿ ನಾನು ಆಶ್ರಯ ಪಡೆದಿದ್ದೆ ಸ್ವಲ್ಪ ದಿನ. ನಾನು ಕೂಡ ಬ್ಯಾಚುಲರ್ ಆಗಿ ಅಲ್ಲಿ ಹೋಗಿದ್ದು. ನಾವಿಬ್ಬರು ಅನೇಕ ಸಂದರ್ಭದಲ್ಲಿ ಮಾತಾಡೋದಕ್ಕಿಂತ ಜಗಳಾಡಿದ್ದೆ ಹೆಚ್ಚು. ವಿಚಾರ ಇಷ್ಟೇ, ಯಾಕಂದ್ರೆ ಅಲ್ಲಿ ನನಗೂ ಕೂಡ ಕ್ಲಿನಿಕ್ಸ್ನಲ್ಲಿ ಭಾಳ ಇಂಟ್ರೆಸ್ಟು, ಲಾರ್ಜ್ ಅನಿಮಲ್ಲು. ನಾವು ಜಗಳಾಡೋದು ಡಿಫ್ರೆನ್ಷಿಯಲ್ ಡಯಾಗ್ನೋಸ್ ಬಂದಾಗ ನಾವಿಬ್ಬರು ಕತ್ತಿ ಮಚ್ಚು ಜನರು ಇವಾಗಲೂ ಆಗ್ತೀವಿ. ಅಪರೂಪಕ್ಕೆ ಡೀನ್ ಆದ್ಮೇಲೆ ಕಮ್ಮಿ ಆಯ್ತು, ರಿಜಿಸ್ಟರ್ ಆದಮೇಲೆ. ಕೆಲವು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಾವು ಎಷ್ಟು ಗಂಟೆಗೆ ಇದ್ರೂ ಟೈಮಿಗೆ ಅವ್ರಿಗೆ ಮೆಸೇಜ್ ಹಾಕಿ ಇಮಿಡಿಯೇಟಾಗಿ ಡಿಸ್ಕಷನ್ ಮಾಡ್ತೀವಿ. ಇನ್ ದಿ ಇಂಟ್ರೆಸ್ಟ್ ಆಫ್ ಎನಿಮಲ್ಸ್ ಅಂತ. ನಾನು ಕೂಡ ಕನ್ಸಲ್ಟೆನ್ಸಿ ನಿರಂತರವಾಗಿ ಮಾಡ್ತಾಯಿದ್ದೀನಿ, ಇವಾಗಲೂ ಮಾಡ್ತಾ ಇರ್ತೀನಿ, ನಿಮ್ಗೆ ಗೊತ್ತಿಲ್ಲ. ಫ್ರೀ ಸರ್ವಿಸ್ ಫಾರ್ ಎನಿಬಡಿ. ಆದರೆ ಅದರಲ್ಲೂ ಅಷ್ಟೇ ಇನ್ವೆಸ್ಟ್ಮೆಂಟು, ಸಮಯವೂ ಕೂಡ ವ್ಯರ್ಥ ಮಾಡ್ತಾ ಇದ್ದೀವಿ. ವ್ಯರ್ಥ ಅಂದರೆ ಒಳ್ಳೆಯದಕ್ಕೋಸ್ಕರ. ಆ ಡಿಫ್ರೆನ್ಷಿಯಲ್ ಡಯಾಗ್ನೋಸ್ ಬಂದಾಗ ಕ್ಲಿನಿಷಿಯನ್ ನಾಲೆಜ್ ಭಾಳ ಇಂಪಾರ್ಟೆಂಟ್. ನೀವು ನೋಡಿರ್ಬೋದು, ಗಣೇಶ್ ಉಡುಪ ಅಂದರೆ ಎನಿಮಲ್ ಮೇಲೆ ಡಯಾಗ್ನೋಸ್ ಮಾಡ್ತಿರೋದು ಒಬ್ಬೊಬ್ಬರು ಟೆಕ್ನಿಕ್ಕು ಭಾಳ ಕಷ್ಟದ ಪರಿಸ್ಥಿತಿ ವೆಟರ್ನರಿ, ನಿಮ್ಗೆ ಗೊತ್ತಿದೆ. ಅದರಲ್ಲಿ ಅವರ ಗೈಡ್ಗಳು ಪರ್ಟಿಕ್ಯುಲರ್ಲಿ ನಿಮ್ಮ ಹೆಚ್ಚಿನವರು ಇಲ್ಲಿ ಕೂತವರು ನೋಡಿಲ್ಲ, ನಮ್ಮ ಸೀನಿಯರ್ ಬಿಟ್ಟರೆ ಯಾರು K
KNV ಶಾಸ್ತ್ರಿ ಅಂತಿದ್ರು, ನನಗೂ ಕೂಡ ಅವರು ಅಡ್ವೈಸರಿ ಮೆಂಬರು. ಅವ್ರ ಮಿತ್ರರು, ಅವ್ರ ಪ್ರೊಫೆಸರ್ ಇರೋದು ಹೊನ್ನೇಗೌಡರು, ನಮ್ಮ ಫಾರ್ಮಾ ಕಾಲೇಜ್ ನನ್ನ ಗೈಡು. ಸೊ ಅವರಿಬ್ಬರು ಗಳಸಕಂಡು, ಇಬ್ಬರು ಕ್ಲಾಸ್ಮೇಟು, ಫ್ರೆಂಡ್ಶಿಪ್ಪು, ಆಮೇಲೆ ಫ್ಯಾಮಿಲಿ ಫ್ರೆಂಡ್ ಕೂಡ. ನನಗೆ ನಿರಂತರ ಸಂಪರ್ಕ ಇತ್ತು. ಇಬ್ಬರ ಹತ್ರಗೂ ಲೀನಿಯನ್ಸ್ ಇತ್ತು. ಹೊನ್ನೇಗೌಡರ ಹತ್ರ ಲೀನಿಯನ್ಸ್ ಎಲ್ಲರಿಗೂ, ಶಾಸ್ತ್ರಿ ಹತ್ರ ಸ್ವಲ್ಪ ಲೀನಿಯನ್ಸ್ ಇತ್ತು, ಯಾಕಂದ್ರೆ ಹೊನ್ನೇಗೌಡರು ಫ್ರೆಂಡ್ ಅಂತ. ಇವ್ರ ಬಗ್ಗೆ ಯಾವಾಗಲೂ ಡಿಸ್ಕಷನ್ ಮಾಡ್ತಾ ಇರೋರು. ಗೈಡ್ ಬಂದು ನಮ್ಮ ಗೈಡ್, ಯಾಕಂದ್ರೆ ಟೈಮ್ ಪಾಸ್ಗೆ ಅವ್ರ ಬೆಸ್ಟ್ ಫ್ರೆಂಡ್ ಅಂದರೆ ಹೊನ್ನೇಗೌಡರು. ಯಾಕಂದ್ರೆ ಅವಾಗ ಇರೋದೇ 7 ಜನ ಸ್ಟೂಡೆಂಟ್ಸ್ ಇಡೀ ಕ್ಯಾಂಪಸ್ನಲ್ಲಿ, ಹೆಬ್ಬಾಳದಲ್ಲಿ ಇರೋದೇ 7 ಜನ ಸ್ಟೂಡೆಂಟು. ಸೆಕೆಂಡ್ ಬ್ಯಾಚಲ್ಲಿ 9 ಜನ ಸ್ಟೂಡೆಂಟ್ ಇದ್ರು, PhD ಸೇರಿ ನಾನು ಹೇಳ್ತಿರೋದು. ಇವತ್ತಿನ ದಿನ 90-100 ಜನ ಸ್ಟೂಡೆಂಟ್ ಥರ ಇದ್ದಿಲ್ಲ. ಯಾಕಂದರೆ ಇವ್ರು ರೂಮ್ಮೇಟ್ ಆದ್ರೂ ಕೂಡ ನನಗೆ ವಾಚ್ ಬೇಕಾಗಿಲ್ಲ. ಯಾಕಂದ್ರೆ ನಂದು ಸ್ಟಾರ್ಟ್ ಮಾಡೋದು ರೀಡಿಂಗ್ಗೆ 12 ಗಂಟೆ ರಾತ್ರಿ ಆದಮೇಲೆ. ಇವ್ರ ಆ್ಯಕ್ಟಿವಿಟಿ ಅಷ್ಟೊತ್ತಿಗೆ ಎಲ್ಲ ಮುಗಿದು ಬೆಳಗ್ಗೆ ಇವ್ರ ಆ್ಯಕ್ಟಿವಿಟಿ 4 ಗಂಟೆಗೆ ಶುರುವಾಗ್ಬಿಡುತ್ತೆ. 5 ಗಂಟೆಗೆ ಶುರುವಾಗಿ 6 ಗಂಟೆಗೆ ಬೈಕ್ ಸ್ಟಾರ್ಟ್ ಆಗುತ್ತೆ. 7 ಗಂಟೆಗೆ ಅವ್ರು ಕ್ಲಿನಿಕ್ಸಿಗೆ ಹೋಗಿ ಎಲಿಸಾ ಮಾಡ್ತಾ ಇರ್ತಿದ್ರು ಆ ಕಾಲದಲ್ಲಿ. HI ಟೈಟ್ರು SI 8 ಗಂಟೆಗೆ ಅವರು ಆಲ್ಮೋಸ್ಟ್ ರಿಸರ್ಚಲ್ಲಿ ಬೆಳಗ್ಗೆ ಒಂದು 100 ಸ್ಯಾಂಪಲ್ ಹ್ಯಾಂಡಲ್ ಮಾಡಿ ಮತ್ತೊಮ್ಮೆ ಎಲ್ಲ ಬಂದು ಆಮೇಲೆ ಸ್ನಾನ ಮಾಡಿ ಮತ್ತು ಕಾಲೇಜಿಗೆ ನಿರಂತರವಾಗಿ 8:15 ಗಂಟೆಗೆ ಹೋಗುವಂತು. ಅಂದರೆ ಸಮಯಕ್ಕೆ ಇನ್ನೊಂದು ಹೆಸರು ಅಂದರೆ ಗಣೇಶ್ ಉಡುಪ ಅಂತ ಹೇಳಕ್ಕೆ ನಾನು ಅನ್ನೋದು ಕಲಿತೆ. ಪರಿಪಾಲನೆ ಅದು ಇವತ್ತಂತಲ್ಲ, ಆವತ್ತಿನ ದಿನವೂ ಅಷ್ಟೇ. ನನಗೆ ಎಷ್ಟೇ ಡಿಸ್ಟರ್ಬ್ ಆದರೂ ಕೂಡ ಹೋಗ್ತಿದ್ರು. ಎಷ್ಟೋ ಜನ ನನಗೆ ಮಿತ್ರರು, ಸ್ವಲ್ಪ ವಿದ್ಯಾರ್ಥಿ ಮಿತ್ರರು ಇದ್ದರು. ಅವರೆಲ್ಲ ತಮಾಷೆ ಮಾಡೋರು, ಸರ್ ಉಡುಪ ಬಂದು ನಮ್ಮ ಲೇಡೀಸ್ ಹಾಸ್ಟೆಲ್ ವಾಚ್ ಬೇಕಾಗಿಲ್ಲ, ಅವ್ರಿಗೂ ಗೊತ್ತಾಗುತ್ತೆ, ಅವ್ರು ಲೂನ ಸೌಂಡ್ ಕೇಳಿ ಅವರು ಹೇಳ್ತಿದ್ರು ಅಂತ ಹೇಳ್ತಿದ್ರು. ನನಗೆ ಹೇಳೋರು, ನಾನು ಕ್ರಿಕೆಟ್ ಪ್ರೇಮಿ ಇರೋದ್ರಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ದೊಡ್ಡ ಗ್ಯಾಂಗ್ ಇತ್ತಲ್ಲಿ, ಅವರು ಕೂಡ ಆ ಥರ ತಮಾಷೆ ಮಾಡೋರು. ಯಾಕೆ ಹೇಳ್ತೀನಿ ಅಂದರೆ, ಬೀದರ್ನಲ್ಲಿ ಹೋದಾಗ ನಿಮ್ಗೆ ಗೊತ್ತಿದೆ, ಅನೇಕ ಬಾರಿ ಇಬ್ಬರು ನಡ್ಕೊಂಡು ಹೋಗಿದ್ದೀವಿ. 2-3 ಸರಿ ನಡ್ಕೊಂಡು ಹೋಗಿದ್ದೀವಿ ಬೀದರ್ ಸಿಟಿಯಿಂದ ಕಾಲೇಜಿಗೆ ಅಥವಾ ಕಾಲೇಜಿಂದ ಬರ್ತಾ. ಎಷ್ಟೋ ಸರಿ 12:30 ಗಂಟೆ ಬಸ್ ಕಾದು ಬರದೆ ಮಣ್ಣಿನ ಲಾರಿಲಿ ಒಂದ್ಸರಿ ನಾನು ಇವರು ARS ಮೂರ್ತಿ ಹತ್ಕೊಂಡ್ಬಂದಿದ್ದು ಒಂದ್ಸರಿ ನೋಡಿದ್ದೀವಿ. ಟ್ರ್ಯಾಕ್ಟರ್ ಮೇಲೆ ಹತ್ಕೊಂಡ್ಬಂದಿದ್ದೀವಿ. ಅರ್ಧ ದೂರ ನಡ್ಕೊಂಡ್ಬಂದು ಅರ್ಧ ದೂರ ಬಸ್ಸಲ್ಲಿ ಬಂದಿದ್ದೀವಿ. ಸೊ ಅನೇಕ ಕಷ್ಟನ ಎದುರಾಕೊಂಡು ಅಂಥ ಪರಿಸ್ಥಿತಿಯಲ್ಲಿ ನಮಗಲ್ಲಿ ಅಡ್ವಾಂಟೇಜ್ ಏನಂದರೆ, ನೀಲ್ ರವಿ ಬಫೆಲಿಸ್ ಇರ್ಬೋದು, ಬೇರೆ ಬೇರೆ ಸ್ಪೀಶೀಸು, ಹೊಸ ಡಿಸೀಸು ಇರೋದ್ರಿಂದ ಇಬ್ಬರೂ ಕೂಡ ನಮಗೆ ಅದರಲ್ಲಿ ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ ರಿಸರ್ಚ್ ಮಾಡೋಕ್ಕೆ ಭಾಳ ಅನುಕೂಲ. ರಿಸರ್ಚ್ ಅಂದರೆ ಅಡ್ವಾನ್ಸ್ ರಿಸರ್ಚ್ ಬೇಕಾಗಿಲ್ಲ ಅಲ್ಲಿ. ಟ್ರೀಟ್ಮೆಂಟ್ ವಿಷಯದಲ್ಲಿ ಎಸ್ಪೆಷಲಿ ಮೊದಲನೇ ಬ್ಯಾಚಿಗೆ ಟ್ರೆವಿಸು, ಲಾರ್ಜ್ ಅನಿಮಲ್ ಕೇಸು ಮ್ಯಾಕ್ಸಿಮಮ್ ಬರೋದು ಇವತ್ತಿಗೂ ಕೂಡ ವೆಟರ್ನರಿ ಕಾಲೇಜ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೀದರ್ನಲ್ಲಿ ಅದು ಪಾಲಾಗ್ತದೆ. ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ 0 ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಇಂಥ ಟೀಚರ್ ಕಳ್ಕೊಂಡ ಮೇಲೆ ವಿದ್ಯಾರ್ಥಿಗಳಿಗೆ ತುಂಬ ನಷ್ಟ ಅದು. ಯಾಕಂದರೆ ಇದು ಟೆಕ್ಸ್ಟ್ ಬುಕ್ನಲ್ಲಿ ಹೇಳಿಕೊಡುವಂಥದ್ದಲ್ಲ. ಯಾವುದೇ ಡಯಾಗ್ನೋಸ್ ಕೂತಲ್ಲಿ ಅಥವಾ ಆರ್ಗನ್ ಡೈರೆಕ್ಟೆಡ್ ಪ್ರಿಸ್ಕ್ರಿಪ್ಷನ್, ಈಗ ಟೆಲಿಮೆಡಿಸಿನ್ ಅಂತ ನಾವು ವೆಟರ್ನರಿ ಹೇಳ್ತಾ ಇದ್ದೀವಿ. ಟೆಲಿಮೆಡಿಸಿನ್ಸ್ ಇಟ್ ಇಸ್ ನಾಟ್ ಎ ಜೋಕ್. ಯಾಕಂದರೆ ನಮಗೆ ಫಸ್ಟ್ ಪ್ರಯಾರಿಟಿ ಸರ್ವೈವಲ್ ಆಫ್ ದಿ ಎನಿಮಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಏನಾಗಬೇಕು. ಈ ನಿಟ್ಟಿನಲ್ಲಿ ಎಮರ್ಜೆನ್ಸಿ ನಿಟ್ಟಿನಲ್ಲಿ ನಾವು ಆ್ಯಂಟಿಸಿಪೇಟಿಂಗ್ ಸರ್ಟನ್ ಡಿಸೀಸಸ್ ಆ್ಯಂಟಿಸಿಪೇಟ್ ಮಾಡಬೇಕು. 1000 ಪಟ್ಟಿ ಮಾಡಿ ಲಾಸ್ಟಿಗೆ ಕೊನೆ ಪಕ್ಷ 5-6 ತಂದು 2-3 ಡಿಸೀಸಿಗೆ 0 ಮಾಡಬೇಕು. ಅದು ಎಷ್ಟು ಕಮ್ಮಿ ಸಮಯದಲ್ಲಿ ನಾವು ಮಾಡೋಕ್ಕಾಗ್ತೀವೋ ಅಷ್ಟು ಪ್ರಯತ್ನ ಪಡ್ತೀವೋ ಅದರಿಂದ ಸಕ್ಸಸ್ ರೇಟ್ ಬರಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ಬುಕ್ ಓದಿ ಮಾಡುವಂಥದ್ದು ಕೆಲಸ ಅಲ್ಲ, ಆದರೆ ಬುಕ್ಕಿನ ನಾಲೆಜು ಭಾಳ ಬೇಕಾಗತ್ತೆ. ನಾವು ಪ್ರಾಕ್ಟಿಕಲ್ ಎಷ್ಟೇ ಇದ್ರೂ ಕೂಡ ಬುಕ್ ನಾಲೆಜ್ ಭಾಳ ಇಂಪಾರ್ಟೆಂಟ್ ಕನ್ಫರ್ಮೇಟ್ರಿಗೆ ಅಥವಾ ಸಕ್ಸಸ್ಗೆ ಟ್ರೀಟ್ಮೆಂಟ್ ಆದರೆ ಕನ್ಫರ್ಮೇಷನ್ ಭಾಳ ನಮಗೊಂದು ಆಧಾರ ಬೇಕಲ್ಲ, ನಾವು ಮಾಡಿದ್ದೆ ಸರಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಸ್ಪೆಷಲಿ ಅವರು ಆ ವಿಷಯದಲ್ಲಿ ಎಪಿಡಿಮಿಯಾಲಜಿಯಲ್ಲಿ ತಜ್ಞ ಅಂದರೆ ತಪ್ಪಾಗಲಾರದು. ಬರೀ PhD ದೃಷ್ಟಿಯಿಂದ ಒಂದೇ ಅಲ್ಲ. ಯಾಕಂದರೆ ಯಾವುದೇ ಡಿಸೀಸ್ ಇದ್ರೂ ಕೂಡ ಮಣ್ಣು, ನೀರು, ಹವಾಮಾನ, ಡಿಸೀಸು, ಪ್ರಿವ್ಯಾಲೆನ್ಸ್ ಹಿಸ್ಟ್ರಿ, ಲೊಕ್ಯಾಲಿಟಿ, ಇದು ಭಾಳ ಅಪಾರ ಜ್ಞಾನ ಇರಬೇಕು. ಒಂದು ಟೆಕ್ಸ್ಟ್ ಬುಕ್ ಓದಿಂದ ಬರೋದಿಲ್ಲ. ಆ ವಿಚಾರದಲ್ಲಿ ಇವರು, ನಾನು ಎಷ್ಟೋ ಸರಿ ಆರ್ಗ್ಯೂ ಮಾತಾಡ್ತಾ ಇರ್ತೀವಿ. ಇದು ಬ್ಲಡ್ ಆ್ಯಂಡ್ ಹಿಂಗಿದೆ, ಬ್ಲಡ್ ಆ್ಯಂಡ್ ಬೇಡ ನನಗೆ 5 ಮಿನಿಟ್ಸ್ ಸರ್ಜರಿ, 5 ಮಿನಿಟ್ಸ್ ಮೆಡಿಸಿನ್ ಅಂತ ಇನ್ನೊಂದು ಬುಕ್ ಇದೆ, ಅದ್ರಲ್ಲಿ ಹಿಂಗೆ ಬರೆದಾರೆ. ಈ ಪೇಜಲ್ಲಿ ಹಿಂಗಿದೆ ಅಂದರೆ ಅವ್ರು ಬ್ಲಡ್ ಆ್ಯಂಡ್ ಇಂಥ ಪೇಜಲ್ಲಿ ಇನ್ನೊಂದು ಥರ ಬರೆದಾರೆ ಅಂತ ಅವ್ರು ನನಗೆ ವಾಪಸ್ ಉತ್ತರ ಕೊಡೋರು. ಅಷ್ಟು ಕರೆಕ್ಟಾಗಿ ನಿಖರವಾಗಿ ಎಪಿಡಮಿಯಾಲಜಿ ಬಗ್ಗೆ ಹಾರ್ಡ್ ವರ್ಕ್ ಮಾಡಿ ಅವ್ರದ್ದೇ ನೋಟ್ಸು. ನನ್ನ ನೋಟ್ಸ್ ನೋಡಿದ್ರೆ ಸಿಟ್ಟವ್ರದ್ದು, ಆದರೆ ಆ ನೋಟ್ಸ್ ಇನ್ನೂ ಇದೆ. ಒಂದು 20 kg ಇರ್ಬೋದು ಈಗ ನೋಟ್ಸ್. ನಮ್ಮ ಮಿತ್ರರಲ್ಲಿ ನಾನು ರಾಮಚಂದ್ರ ಫ್ರೆಂಡು ತಮಾಷೆ ಮಾಡೋರು, ಬರೆಯೋರು. ನಾನು ಬರೆಯೋದಿಲ್ಲ, ನಾವು ಏನಿದ್ರು ರೆಕಾರ್ಡ್ ಮಾಡೋವಂಥದ್ದು ಶಾರ್ಟ್ ನೋಟ್ಸ್, ಅವ್ರು ಫುಲ್ ನೋಟ್ಸ್ ಮಾಡುವಂಥದ್ದು. ಸೊ ಅದನ್ನು ಕ್ಲಾಸಿಗೆ ತೊಗೊಂಡೋಗ್ತಾವ್ರೆ. ಕ್ಲಾಸಿಗೆ ತೊಗೊಂಡೋಗಿ ಅದನ್ನು ಹುಡುಗರೊಟ್ಟಿಗೆ ಶೇರ್ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಒಬ್ಬೊಬ್ಬರು ಟೀಚರ್ ಪ್ಲಸ್ ಪಾಯಿಂಟ್ ಅಂದರೆ ಅದನ್ನು ಲಾಸು ನೀವು ಕಳೆದು ಹೋದಾಗಲೇ ನಿಮ್ಗೆ ಗೊತ್ತಾಗೋದು ಅದರ ಬಗ್ಗೆ ವಿಚಾರ ಹೇಳಬೇಕಾದ್ರೆ. ಇನ್ನೂರ ವ್ಯಕ್ತಿ ಮುರುಗಪ್ಪ ನೀವು ನೋಡೋದಾಗೆ ಈ ಥರದ್ದಿಲ್ಲ. ನಿನ್ನೆ ಫೋಟೋ ಹಾಕಿದ್ರು, ಅದೇ ಥರ ಬಿಳಿ ಡ್ರೆಸ್ಸು, ಬಿಳಿ ಪ್ಯಾಂಟು ಮುರುಗಪ್ಪ ಅಂದರೆ. CP ಅಂತಿತ್ತು, ನಾವು ಕೂಡ ಪ್ರಭಾವಿತ ಆಗಿದ್ದೆ. ಬಟ್ ಅವ್ರದ್ದೇ 5-6 ಜನ ಸರ್ಕಲ್ ಇತ್ತು. ಅವರು ಸೋಷಿಯಲ್ ವರ್ಕರ್ ಆ್ಯಕ್ಚುಲಿ.
ಬಿಳಿ ಪಂಚೆ, ಬಿಳಿ ಖಾದಿ ಪ್ರೇಮಿಯವರು ಆ್ಯಕ್ಚುಲಿ ಅವರು, ಮತ್ತು ಶ್ರೀಧರ್ ಅಂತ ಇನ್ನೊಬ್ಬರು ಇದ್ದರು, ಅವ್ರ ಕ್ಲಾಸ್ಮೇಟು. ಆಮೇಲೆ ಒಬ್ಬರು ಮಾರುತಿ ಅಂತಿದ್ರು, ಅವ್ರಿಗೆ ಕೊನೆಯ ಥರದಿಂದ ಸ್ವಲ್ಪ ಬ್ರೈನ್ ಕ್ಯಾನ್ಸರ್ ಆಗಿ ಸ್ವಲ್ಪ ವ್ಯತಿರಿಕ್ತಾಗಿ ತೀರ್ಕೊಂಡ್ರು. ಅವ್ರದ್ದೇ ಸೋಷಿಯಲ್ ಸರ್ವಿಸು, ಅವ್ರದ್ದೇ ಕೆರೆ ಕ್ಲೀನ್ ಮಾಡೋದು, ರಜೆ ದಿನ ಅಲ್ಲಿ ತೋಟಕ್ಕೆ ಹೋಗಿ ಕೆಲಸ ಮಾಡುವಂಥದ್ದು, ಆಮೇಲೆ ಕ್ಯಾಂಪಿಗೆ ಹೋಗುವಂಥದ್ದು, ಅವ್ರದ್ದೇ ಸರ್ಕಲ್ ಇತ್ತು. ನಮ್ಗೆ ಹೋಗ್ಲಿಕ್ಕೆ ಎಂಟ್ರಿಗೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರದ್ದು ಜನನೇ 23 ಜನ ಮಿತ್ರರಿದ್ದರು. ಬೇರೆ ಹೆಬ್ಬಾಳದಲ್ಲಿ ಕೆಲವು ಪ್ರೇಮಿಗಳಿದ್ರು, ಸಂಘ ಸಂಸ್ಥೆಗಳಿದ್ರು, ಅವ್ರ ಲೋಕನೇ ಬೇರೆ ಇತ್ತು. ಆದರೆ ಮುರುಘಪ್ಪನ ಹತ್ರ ಎಷ್ಟೇ ನಾನು ಡೀನಾಗಿ ಮಾತ್ರ ಅಲ್ಲ, ಬೇರೆ ದಿನದಲ್ಲೂ ನೋಡಿದ್ದೀನಿ, ಯಾವ್ದಾದ್ರು ಕೆಲಸ ಹೇಳಿದರೆ ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ನಂಬರ್ 1. ನಂಬರ್ 2, ನಗು ಮುಖ. ಅದು ಎಲ್ಲರಿಗೂ ಭಾಳ ಕಷ್ಟ. ನಾವು ಎಷ್ಟೇ ಕಷ್ಟ ಪರಿಸ್ಥಿತಿ ಹೋದ್ರೂ ಆಯಿತು ನೋಡ್ತೀನಿ ಅಂತ ಹೇಳ್ತಾರೆ, ಅಲ್ಲ ಅಂತ ಹೇಳಿಲ್ಲ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು, ಎಸ್ಪೆಷಲಿ ಈ ಕಾಲೇಜ್ನಲ್ಲಿ ನಮ್ಮ ಸ್ಟಾಫ್, ನಮ್ಮ ಯೂನಿವರ್ಸಿಟಿಲ್ಲ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಬೆಂಗಳೂರು ಬಿಟ್ಟರೆ ಎಲ್ಲೂ ಕೂಡ ಸ್ಟಾಫು ಎಡೆಕ್ವೇಟ್ ಸ್ಟಾಫ್ ಇಲ್ಲ. ಇವಾಗಲೇ ಶರ್ಮಾ ಮತ್ತು ಇನ್ನೊಬ್ಬರು ಯಾರೋ ಮೇಡಮ್ ಬಂದಿದ್ದಾರೆ. ಆದರೆ ಇನ್ನೂ ಅನೇಕ ನಮ್ಮ ಥರದಲ್ಲಿ ನಾವು ಡೆವಲಪ್ ಆಗಬೇಕು. ಬಟ್ ಅದು ಅವ್ರು ಹೇಳ್ದಂಗೆ ಅವ್ರು ಲ್ಯಾಂಡ್ ಮಾಸ್ಟರ್, ಏನಿದ್ರು ಫೀಲ್ಡ್ ಓರಿಯೆಂಟೆಡ್, ಅದು ಭಾಳ ಇಂಪಾರ್ಟೆಂಟ್. ನಮ್ಮಲ್ಲಿ ವಿಶ್ವನಾಥ್ ರೆಡ್ಡಿ ಅಂತಿದ್ರು. ಈಗ ನಮ್ಮ ವಿಶ್ವನಾಥ್ ರೆಡ್ಡಿ ಕಂಪೇರ್ ಮಾಡೋಣ ಹೋಗೋದಿಲ್ಲ ಅವ್ರ ಸರ್ವಿಸು. ವಿಶ್ವನಾಥ್ ರೆಡ್ಡಿಗೆ ನಮ್ಮ ಕಾಲೇಜ್ನಲ್ಲಿ ಅಂದರೆ ನಾನು ಅವ್ರಿಗೆ ಹೇಳಿದೆ, ಯಾಕಂದರೆ ಆ ವಿಚಾರದಲ್ಲಿ ಹೇಳಿ ನಾನು ತಪ್ಪಾಗಲಾಗುತ್ತೆ. ಯಾಕಂದರೆ ಅಷ್ಟು ಫೆಸಿಲಿಟಿ ಇದ್ರೂ ಕೂಡ ಇನ್ಸೆಮಿನೇಷನ್ ಬಗ್ಗೆ ಆಗಲಿ, ಕ್ಯಾಂಪ್ ಅತ್ಯಂತ ನಾವು ಮಾಡೋದೇ ಭಾಳ ಕಮ್ಮಿ. ಯಾಕಂದರೆ ಈಗ ನಿಮ್ಗೆ ಗೊತ್ತಿದೆ, ಕ್ಯಾಂಪ್ ಗೌರ್ಮೆಂಟ್ ಕೂಡ ದುಡ್ಡು ಕೊಡ್ತಾ ಇಲ್ಲ, ಫೀಲ್ಡಲ್ಲೂ ಕೂಡ ಕ್ಯಾಂಪ್ ಆಗ್ತಾ ಇಲ್ಲ, ಡೆಪ್ಯೂಟಿ ಡೈರೆಕ್ಟರ್ ಲೆವೆಲ್ಲೂ ಕೂಡ ಗೌರ್ಮೆಂಟ್ ಈಸ್ ನಾಟ್ ಫೋಕಸಿಂಗ್. ಅದು ಗೌರ್ಮೆಂಟಲ್ಲೂ ಈಗ ಆಸ್ಕ್ಯಾಡ್ ಪ್ರೋಗ್ರಾಮ್ ಆಗಲಿ, ಟ್ರೈನಿಂಗ್ ಪ್ರೋಗ್ರಾಮ್ ಆಗಲಿ ಭಾಳ ಕಮ್ಮಿ ಮಾಡಿದ್ದಾರೆ ಅವರು ಬೇಗ ಈಗಿನ ಕಮಿಷನರು ಕೂಡ ಅದರ ಬಗ್ಗೆ ಉತ್ಸುಕತೆ ತೋರಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮುರುಘಪ್ಪ ಅವ್ರಿಗೆ ಅವಕಾಶ ಕೊಟ್ಟರೆ ಫೀಲ್ಡ್ನಲ್ಲಿ ಅವ್ರನ್ನ ಇನ್ಸೆಮಿನೇಷನ್ ಬಗ್ಗೆ ಆಗಲಿ, ಅಥವಾ ಕರುಗಳ ಪಾಲನೆ ಪೋಷಣೆ, ಅಥವಾ ಲಾರ್ಜ್ ಅನಿಮಲ್ ಕೇರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಲಿಕ್ಕೆ ಇವರು ಅತ್ಯಂತ ಸೂಕ್ತ ವ್ಯಕ್ತಿ. ಆ ನಿಟ್ಟಿನಲ್ಲಿ ಕೂಡ ಅವರು ಬೇಕ್ನಲ್ಲಿ ಅನೇಕ ಹೆಸರು ಮಾಡಿದ್ದಾರೆ. ಅವ್ರಿಗೆ ಯಾವ ಕಡೆ ಹೋದ್ರೂ ಕೆಲಸ ಸಿಗುತ್ತೆ. ಆ ವಿಷಯದಲ್ಲಿ ಹುಡ್ಕೊಂಡು ಹೋಗಬೇಕಾಗಿಲ್ಲ, ಅವ್ರನ್ನೇ ಹುಡ್ಕೊಂಡು ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ವಿಷಯಗಳ ಕಡೆಗೆ ಭಾಳ ಆಭಾರಿಯಾಗಿದ್ದೇವೆ. ಅದೇ ಥರ ಭರತ್ ಭೂಷಣ್ಣು ನಾವು ಇವತ್ತಿಂದಲ್ಲ ಅನೇಕ ಬಾರಿ ಅವನು ಒಂದ್ಸರಿ ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗೋಕ್ಕಿಂತ ಮುಂಚೆ ಕರ್ಕೊಂಡೋಗಿದ್ದೆ, ಏನಕ್ಕೋ ಒಂದ್ಸರಿ ಹೋಗಿದ್ವಿ ನಾವು. ಕೃಷ್ಣದೇವರಾಯನ ಬಗ್ಗೆ ಟಾಪಿಕ್ ಸಾಧಾರಣ ಇಲ್ಲಿ ಸ್ಟಾರ್ಟ್ ಮಾಡಿದ್ದು, ಹುಮನಾಬಾದ್ ಮುಗ್ದಿಲ್ಲ, ಬರ್ತೂರು ಸ್ಟಾರ್ಟ್ ಮಾಡಿದ್ವಿ. ಅಪಾರ ಜ್ಞಾನಿ ಅವರವರು. KS ಓದ್ತಾ ಇದ್ರು, ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಾಗ KS ಬಗ್ಗೆ ಅವರು ಮತ್ತು ಲೋಕೇಶ್ ಮತ್ತು ಮೆಡಿಸಿನ್ ನಾಗರಾಜು ಭಾಳ ಕಷ್ಟಪಟ್ಟು ಓದ್ತಾ ಇದ್ರು. ಅದು ಯಾಕಾಗಲೂ ನಂಗೆ ಗೊತ್ತಿಲ್ಲ, ಅವ್ರು ಆಗಬೇಕಿತ್ತು. ಯಾಕಂದ್ರೆ ಅಪಾರ ಜ್ಞಾನ, ಕನ್ನಡ ಜ್ಞಾನ ಅದು ಭಾಳ ಕಷ್ಟ. ಆದರೂ ಕೂಡ ಹಿಸ್ಟ್ರಿ ಬಗ್ಗೆ ಆಗಲಿ, ಅವ್ರದ್ದೇ ಸಬ್ಜೆಕ್ಟ್ ಆಗಲಿ, ನಿಖರತೆ, ಎನ್ವೈರ್ಮೆಂಟ್ ಬಗ್ಗೆ ಆಗಲಿ ಪ್ರಾಕ್ಟಿಕಲಿ ಅದಾದಮೇಲೆ ಟ್ರೆಕ್ಕಿಂಗ್ ಇಲ್ಲಿ ಬಂದು ಕಲ್ತ್ಕೊಂಡಿರೋದು. ಬಟ್ ಅದ್ರ ಬಗ್ಗೆ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಇತ್ತು. ಅಪಾರ ಜ್ಞಾನ, ನೆನಪಿನ ಶಕ್ತಿ. ಯಾಕಂದ್ರೆ ಒಬ್ಬೊಬ್ಬರು ಇಂಟ್ರೆಸ್ಟ್ ಒಂಥರ ಇರುತ್ತೆ. ನಾನು ಅವ್ರನ್ನ ಆ್ಯಕ್ಚುಲಿ KS ಆಫೀಸರ್ ಆಗೇ ಬಿಟ್ರು ಅಂತ ತಿಳ್ಕೊಂಡಿದ್ದೆ. ಇರಲಿ, ಆಗಿಲ್ಲದ್ರೂ ಪರವಾಗಿಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಅನೇಕ ಅವರ ಕೊಡುಗೆ ನಾನು ನೋಡಿದ್ದೀನಿ. ಸ್ಪೋರ್ಟ್ಸಲ್ಲಿ ಹೋದ್ರೆ ನನಗೆ ಟೆನ್ಷನ್ ಇಲ್ಲ. 2 ಸರಿ ಕರ್ಕೊಂಡು ಹೋಗಿದ್ದೆ, 2-3 ಸರಿ ಕಳಿಸಿದ್ದೆ. ಇವ್ರು ಹುಡ್ಕೋದೇ ಕಷ್ಟ ಎಲ್ಲಿದ್ದಾರೆ. ನಾವು ಇವ್ರು ಕೇಳೋಕ್ಕೆ ಹೋಗ್ತಿರ್ಲಿ. ಏನಾದ್ರು ನಾರಾಜ್ ಕೇಳ್ತಾರೆ ನಂಗೆ, ಅಷ್ಟೇ ನಾರಾಜ್ ಕೇಳ್ತೀನಿ. ಆ ಪರ್ಟಿಕ್ಯುಲರ್ ಕಾಲೇಜ್ ಡೀನೋ ಯಾರು ಕೇಳಿದ್ರೆ ನಿಮ್ಮ ಊಟ ಆಯ್ತು ಅಂದ್ರೆ ಅಷ್ಟೇ. ಇವ್ರು ಹುಡುಗರೊಟ್ಟಿಗೆ ಮಿಂಗಲ್ ಆಗಿ ಎಲ್ಲಿರ್ತಾರೋ ಗೊತ್ತಾಗೋದಿಲ್ಲ. ಅಷ್ಟು ಪ್ಲ್ಯಾನಿಂಗ್ ಮಾಡಿ ಹುಡುಗರಿಗೆ ಯಾವುದೇ ಸಮಸ್ಯೆ ಇಲ್ಲದೆ ಅವ್ರಿಗಿಂತ ಹೆಚ್ಚು ಟೆನ್ಷನ್ ತಗೊಂಡು ಇವರೇ ಅರೇಂಜ್ ಮಾಡಿ ನೆಕ್ಸ್ಟ್ ಪ್ಲ್ಯಾನ್ ಹೆಂಗೆ, ನೆಕ್ಸ್ಟ್ ಗೇಮ್ ಹೆಂಗೆ, ನೆಕ್ಸ್ಟ್ ಹೆಂಗೆ ನಾವು ಮಾಡಬೇಕು. ಮಂಗಳೂರು ಕೂಡ ಒಂದ್ಸರಿ ಇವರು ನಾರಾಜ್ ಕಳಿಸಿದ್ದೆ. 35,000 ರೂಪಾಯಿ ಕೊಟ್ಬಿಟ್ಟು ಯಾವುದು ಯೂತ್ ಫೆಸ್ಟಿವಲಿಗೆ ದುಡ್ಡಿತ್ತು, ಮತ್ತು ಸ್ವಲ್ಪ 30 ಅಲ್ಲಿ ಭಾಳ ಕಮ್ಮಿ ಟೈಮ್ನಲ್ಲಿ, ಅವಾಗೆಲ್ಲ ಇಷ್ಟು ಪ್ರಿಪರೇಷನ್ ಟೈಮು ಹಿಂಗೆಲ್ಲ ಕೊಡ್ತಿರಲಿಲ್ಲ. ಕಮ್ಮಿ ಟೈಮ್ನಲ್ಲಿ ಉತ್ತಮ ಪ್ರದರ್ಶನ ಮಾಡಿ ಒಳ್ಳೆ ಹೆಸರು ತೊಗೊಂಡ್ಬಂದಿದ್ರು. ನಂಗೆ ಆವಾಗಲೇ ಗೊತ್ತಾಗಿದ್ದವರ ಅವರು ಕೂಡ ಯಕ್ಷಗಾನ ಪಾಠ ಮಾಡೋರು. ನೀವು ಯಾರೋ ನಾಗರಾಜ್ ಹೇಳ್ದಂಗೆ ಬರೀ ಶಿವಮೊಗ್ಗ ಜಿಲ್ಲೆ ಅಲ್ಲ, ಮೋಸ್ಟ್ಲಿ ಶಿವಮೊಗ್ಗ ಜಿಲ್ಲೆಕ್ಕಿಂತ ಹೆಚ್ಚು ಉಡುಪಿ ಜಿಲ್ಲೆ, ಕುಂದಾಪುರ ಜಿಲ್ಲೆ, ನೀವು ನೋಡದೇ ಇರುವಂಥ ಜಿಲ್ಲೆಗಳೇ ಅವ್ರಿಗೆ ಚೆನ್ನಾಗಿ ಗೊತ್ತು. ಪ್ರತಿಯೊಂದು ಯಾವುದೇ ವಿಚಾರ ಕೇಳಿ, ವಿಶೇಷವಾಗಿ ಕರ್ನಾಟಕದ ಬಗ್ಗೆ, ಇತಿಹಾಸದ ಬಗ್ಗೆ, ಅಲ್ಲಿ ಪ್ರಾಕ್ಟಿಕಲ್ ನಾಲೆಜ್. ಬರೀ ಅಮೃತೀರ್ಥ ಬರೀ ಶಿವಮೊಗ್ಗ ತಾಲೂಕು ಒಂದೇ ಅಂತಲ್ಲ, ಯಾವುದೇ ರಿಮೋಟೆಸ್ಟ್ ಪ್ಲೇಸ್ ಇನ್ ಕರ್ನಾಟಕ, ಎಸ್ಪೆಷಲಿ ಇನ್ ಸದರ್ನ್ ಕರ್ನಾಟಕ, ಅದ್ರ ಬಗ್ಗೆ ಅಪಾರ ಜ್ಞಾನ ಅವರಿಗಿದೆ. ನಾನು ಇಂಡೈರೆಕ್ಟ್ಲಿ ತಿಳ್ಕೊಂಡಿದ್ದೀನಿ. ಅವ್ರು ಬೇರೆ ಕೆಲವು ನೋಟಿಂಗ್ಸ್ ನೋಡ್ಕೊಂಡಿದ್ದೀನಿ. ಅವ್ರು ಮಾತಾಡಿದ್ರಲ್ಲೇ ಗೊತ್ತಾಗತ್ತೆ. ಅದಕ್ಕೆ ವಿದ್ಯಾರ್ಥಿಗಳು ಕೂಡ ಪ್ರತಿಯೊಂದು, ನೀವು ಯಾರು ಪರ್ಫೆಕ್ಟಾಗಿ ಹುಟ್ಟೋದಿಲ್ಲ. ನೋಬಡಿ ಈಸ್ ಬಾರ್ನ್ ಈಸ್ ಪರ್ಫೆಕ್ಟ್, ಅವೆಲ್ಲ ಸುಳ್ಳದು. ನಿಮ್ಮ ಅನುಭವದ ಕತೆ ಭಾಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಟೀಚರ್ ಹತ್ರ ಅವ್ರದ್ದೇ ಯಾವುದೋ ಗುಣ ಇದೆ, ಅದನ್ನು ತಗೊಂಡು ಹೋಗ್ಬೇಕು. ಒಳ್ಳೇದಿದ್ರೆ ತಗೊಳ್ಳಿ, ಕೆಟ್ಟದಿದ್ರೆ ಬಿಡಿ. ಯಾವ ಮಾರ್ಕಿನಲ್ಲಿ ಭಾಳ
ಬಾಳೆಹಣ್ಣು ತಿನ್ನ ಒಳ್ಳೆ ಸಿಗುತ್ತೆ, ಯಾವ ಮಾರ್ಕೆಟ್ನಲ್ಲಿ ಎಲ್ಲ ತರಕಾರಿ ಒಳ್ಳೆ ಸಿಗುತ್ತೆ, ಒಳ್ಳೆದಿದ್ರೆ ತಗೊಳ್ಬೇಕು, ಕೆಟ್ಟದಿದ್ರೆ ಬಿಟ್ಟಾಗಬೇಕು. ಅದೇ ಥರ ಸ್ವೀಕಾರ ಮನೋಭಾವ ಇಟ್ಕೊಂಡು ವಿದ್ಯಾರ್ಥಿಗಳು ವಿಶೇಷವಾಗಿ ಪ್ರತಿಯೊಬ್ಬ ಟೀಚರಿಂದ ಪಾಸಿಟಿವ್ ಲೈಫನ್ನು ತಗೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿ ಅದರಿಂದ ನಿಮ್ಮ ಕ್ಷೇತ್ರದಲ್ಲಾಗಲಿ, ಪಶುವೈದ್ಯ ಕ್ಷೇತ್ರದಲ್ಲಾಗಲಿ ಅಥವಾ ನಿಮ್ಮ ವಿಶ್ವವಿದ್ಯಾಲಯ ನಿಮ್ಮ ಮುಂದೆ ಟೀಚರ್ ಆಗೋ ಬೇರೆದು ಅವಕಾಶ ಇದೆ, ಅದನ್ನು ಹೋಗಬೇಕು. ಯಾರು ನಾನು ಕೂಡ ಟೀಚರ್ ಆಗಿ ಬರಬೇಕಂತ ಆಸೆ ಪಟ್ಟು ನಾನು ಕೂಡ ವೆಟರ್ನರಿ ಆಫೀಸರ್ ಆಗಿ ಟ್ರೈ ಮಾಡೋಣ. ಇದ್ದಿದ್ದವರು ನಾನು, ಉಡುಪ, ಮರ್ಗಪ್ಪ, ಇವರು ನಾಗಭೂಷಣ್, ಮಾಧವ ಪ್ರಸಾದ್, ಇನ್ನು ರಾಮಚಂದ್ರ, ಇವ್ರು ಯಾರಿಗೂ KPSC ಸಿಕ್ಕಿದವರಲ್ಲ. ಸಿಕ್ಕಿದ್ರೆ ಯಾರು ಇಲ್ಲಿ ಬರ್ತಿರಲಿಲ್ಲ. ಎಲ್ಲ KPSC ರಿಜೆಕ್ಟೆಡ್ ಪೀಪಲ್ ಆರ್ ಜಾಯಿನ್ ದಿ ಯೂನಿವರ್ಸಿಟಿ. ಅದು ಬೀದರಿಗೆ ಹೋಗಕ್ಕೆ ನಾನು ಕೂಡ ಹೋಗಿಲ್ಲ. ನಾನು ಕೂಡ ಹೋಗ್ಬೇಕಿತ್ತು. ನಾನು PhD ಮಾಡ್ತಾ ಇದ್ದೆ. ಇವಾಗಿನ ಥರ ಸ್ಪೆಷಲ್ ಈಗ 90 ದಿನ ನಾನೇ ರಿಜಿಸ್ಟರ್ ಆಗಿ ಒಬ್ಬರಿಗೆ ಹೆಸರು ಬೇಡ 90 ದಿನ ಕೊಟ್ಟೆ, ಮತ್ತೊಂಬತ್ತು ದಿನ ಕೇಳಿದ್ರು, ಮತ್ತೊಂಬತ್ತು ದಿನ ಕೊಟ್ಟೆ, ಮತ್ತೊಂಬತ್ತು ದಿನ ಕೇಳಿದ್ರು, ಕೊಡಲ್ಲ ಅಂತ ಬಂದೆ. ಈಗ ಮತ್ತೆ ಕೊಟ್ಟಿದ್ದಾರೆ. ಅಂದರೆ ಆ ಥರ ಪರಿಸ್ಥಿತಿ ಇದೆ. ಈಗ ಪಾಠ ಮಾಡೋಕ್ಕೆ ಜನ ಇಲ್ಲ ಅನಾಟಮಿಲಿ. ಸೊ ಅತಣಿಲಿ ಈಗ 90 ಎಷ್ಟು 180 ದಿನ ಅಷ್ಟಾಯ್ತು. 93 27 ಈ ಥರ ನಾವು ಪರಿಸ್ಥಿತಿ ಮನೆಯಿಂದ ಲೆಕ್ಕ ಹಾಕಿ ಜಾಬ್ ಆಲ್ರೆಡಿ ಇದೆ ಅಂದರೆ ಇವಾಗಲೂ ಕೂಡ ನಮಗೆ ಪಾಠ ಮಾಡಲಿಕ್ಕೆ ಅಥವಾ ರಿಮೋಟ್ ಪ್ಲೇಸ್ ಹೋಗಲಿಕ್ಕೆ ಜನ ಸಿಗ್ತಾ ಇಲ್ಲ ಅಂತ ಹೇಳೋಕ್ಕೆ ಒಂದು ನಿದರ್ಶನ. ಆ ನಿಟ್ಟಿನಲ್ಲಿ ನಾವು 30 ವರ್ಷದ ಕೆಳಗಡೆ ಅವರ ಸೇವೆ ಮಾಡಿದ್ದು, ಅಲ್ಲಿ ಟ್ರೇವಿಸ್ ಹಾಕಿದ್ದ ಬೆಳವಣಿಗೆ ಇವತ್ತು ಕಾಲೇಜ್ ಹೋಗ್ಬಿಟ್ಟು ಅದು ವಿಶ್ವವಿದ್ಯಾಲಯ ಆಗಿ ಹೆಮ್ಮರವಾಗಿ ನಮ್ಮ ರಾಜ್ಯದಲ್ಲಿ ಮುಕುಟ ಕಾಶ್ಮೀರದಲ್ಲಿ ಅಂತ ಹೇಳ್ತಾ ಇದ್ದಂಗೆ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಆಗಿ ಇವತ್ತಿನ ದಿನ ಎಲ್ಲ ಇಲ್ಲಿ ಅನೇಕ ನಮ್ಮ ಸ್ಟೂಡೆಂಟ್ಸ್ ಕೂಡ ಟೀಚರ್ ಆಗಿದ್ದಾರೆ. ಎಷ್ಟೋ ಜನ ಇವತ್ತು 10-15 ಬ್ಯಾಚ್ ಹೋಗಿದೆ. ಇವತ್ತು ಸಾಧಾರಣ 545 ಜನ ಸ್ಟೂಡೆಂಟ್ ಈ ಕ್ಯಾಂಪಸ್ನಿದ್ದಾರೆ. ಪ್ರತಿ ಕ್ಯಾಂಪಸ್ನಲ್ಲೂ ಇದೇ ಥರ ಹಾಕಿದರೆ 2,500 ಜನ ವಿದ್ಯಾರ್ಥಿಗಳು ಆವತ್ತಿನ ಹಾಕಿದ ಆಲದ ಮರ ಕೊಡುಗೆಯಿಂದಾಗಿ ಇವತ್ತಿನ ದಿನ ನಾವು ನೀವೆಲ್ಲ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಾ. ಅದನ್ನು ನೆನೆಸ್ಕೋಬೇಕು. ಇವರ ಸೇವೆ ಆವತ್ತು ಮಾಡಿದ್ದು ಇವತ್ತು ಪ್ರತಿಫಲ ಕೊಡ್ತಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ರೂವಾರಿಯಾಗಿರುವ ಎಲ್ಲ ನಮ್ಮ ಕಾಲೇಜಿನ ಸಂಘ ಅಧ್ಯಾಪಕರ ವೃಂದ ಹಾಗೂ ನಾನ್ ಟೀಚಿಂಗ್ ಅಸೋಸಿಯೇಷನ್ನು ಹಾಗೂ ವಿದ್ಯಾರ್ಥಿಗಳೆಲ್ಲ ಸಮ್ಮುಖದಲ್ಲಿ ಸಹಾಯ ಮಾಡಿದ್ರಿ. ಅವರು ಕೂಡ ಆಭಾರಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.